2ನೇ ತಾರೀಕು ವರ್ಲ್ಡ್ ಆಟಿಸಮ್ ಡೇ ಅಂತ ಆಚರಣೆ ಮಾಡ್ತಾರೆ. ಆಟಿಸಮ್ ಅಂತಂದ್ರೆ ಮಕ್ಕಳಲ್ಲಿ ಕಾಣುವಂಥ ಮೆದುಳಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ. ಆಟಿಸಮ್ ಅಲ್ಲಿ ಮಕ್ಕಳಿಗೆ ಮಾತಿನ ಸಮಸ್ಯೆ ಇರುತ್ತೆ, ಸೋಷಿಯಲ್ ಇಂಟರಾಕ್ಷನ್ ಅಂದ್ರೆ ಒಬ್ಬರು ಮನುಷ್ಯರ ಜೊತೆ ಬೆರಕೆ ಆಗುವಂತಹ ಸಮಸ್ಯೆಗಳಿರ್ತವೆ, ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್, ಒಂದೇ ತರಹದ ನಡವಳಿಕೆ ಚಟುವಟಿಕೆಗಳು ಮಾಡ್ಕೊತಾ ಹೋಗ್ತಾರೆ. ಇಂಥ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣಿಸ್ಕೊತಿದ್ದಾವೆ. 4 ಮಕ್ಕಳಲ್ಲಿ 1 ಮಗುವಿಗೆ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳಿರ್ತಕ್ಕಂಥದ್ದು. ಯಾವ ವಯಸ್ಸಲ್ಲಿ ಜಾಸ್ತಿ ಕಾಣಿಸೋದು ಅಂದ್ರೆ ಹುಟ್ಟದ ಚೆನ್ನಾಗಿ ಕಾಣಿಸ್ತಿರ್ತವೆ, ಆಮೇಲೆ ಅಮ್ಮ ಅಪ್ಪ ಅಂತ ಹೇಳ್ಬೋದು. ಆದ್ರೆ 1 ವರ್ಷ 1.25 ವರ್ಷ ಆಗ್ತಿದ್ದಂಗೆ ಮಗು ಸಡನ್ ಆಗಿ ಮಾತು ನಿಲ್ಲಿಸ್ಬಿಡ್ತು, ಚೆನ್ನಾಗಿ ಮಾತಾಡ್ತಾ ಇದ್ದಿದ್ ಮಗು ಸಡನ್ ಆಗಿ ಮಾತು ನಿಲ್ಲಿಸ್ಬಿಡ್ತು ಅನ್ನೋಂಥ ಕಂಪ್ಲೇಂಟ್ಸ್ ಜಾಸ್ತಿ ಇರುವಂಥದ್ದು. ಯಾಕೆ ಹಾಗಾಗುತ್ತೆ ಅಂದ್ರೆ ಆ ಟೈಮಲ್ಲೇ ಈ ಮೊಬೈಲು ಟಿವಿಗಳನ್ನ ಎಕ್ಸ್ಪೋಜರ್ ಮಾಡುವಂಥದ್ದು. 6 ತಿಂಗಳ ಮೇಲೆ ಮೇಲ್ ಹಾಲು ಮೇಲ್ ಆಹಾರ ಕೊಡುವಾಗ ತಂದೆ ತಾಯಿಗಳಿಗೆ ಊಟ ಮಾಡಿಸೋದು ಕಷ್ಟ ಆಗುವಂಥದ್ದು. ಆ ಊಟ ಮಾಡಿಸೋ ಸಮಯದಲ್ಲಿ ಮೊಬೈಲ್ ಟಿವಿ ಕೊಟ್ಟು ಅದು ಅಷ್ಟು ಟೈಮಲ್ಲಿ ಆ ಪುಟ್ಟ ಮೆದುಳು ಗ್ರೋಯಿಂಗ್ ಬ್ರೈನ್ ಏನಿದೆ ಅದು ಡ್ಯಾಮೇಜ್ ಆಗುವಂಥದ್ದು. ಹಾಗಾಗಿ 1 ವರ್ಷ 1.5 ವರ್ಷದಷ್ಟು ಟೈಮಲ್ಲಿ ಜಾಸ್ತಿ ಇಂಥ ಕಂಪ್ಲೇಂಟ್ಗಳು ನಮಗೆ ಕಾಣಿಸುತ್ತೆ. ಇದನ್ನ ಡಯಾಗ್ನೋಸ್ ಮಾಡೋದು ಹೇಗೆ? ಫಸ್ಟು ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್ ಅಲ್ಲಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ. ಹುಟ್ಟಿದಾಗ ಹೆಂಗಿರುತ್ತೆ, ತಾಯಿ ಗರ್ಭದಲ್ಲಿ ಹೇಗಿತ್ತು, ತಾಯಿ ಕನ್ಸೀವ್ ಆಗಿದ್ದು ಹೇಗೆ, ವಯಸ್ಸೆಷ್ಟಿತ್ತು ಅಮ್ಮನದು, ಅಪ್ಪನದು ವಯಸ್ಸೆಷ್ಟಿತ್ತು, ಆಮೇಲೆ ಏನಾದ್ರು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ತಗೊಂಡಿದ್ರು ಇಲ್ವೋ, ಅಮ್ಮನಿಗೆ ಏನಾದ್ರು ಕಾಯಿಲೆ ಇತ್ತಾ, ಥೈರಾಯ್ಡ್ ಕಾಯಿಲೆ ಆಗಲಿ, ಡಯಾಬಿಟಿಸ್ ಆಗಲಿ ಪ್ರೆಗ್ನೆಂಟ್ ಇದ್ದವಾಗ, ಅಥವಾ ಹುಟ್ಟುವಾಗ ಸಿ ಸೆಕ್ಷನ್ ಆಗಿ ಮಗು ಅಳ್ತಾ ಅಳ್ಳಿಲ್ವಾ, ಹೊಟ್ಟೆಯಲ್ಲಿ ಕಕ್ಕಸ್ ಮಾಡಿಕೊಂಡು ಕಕ್ಕಸ್ ನೀರು ಕುಡಿಯುವಂಥದ್ದು, ಫಿಟ್ಸ್ ಬರುವಂಥದ್ದು, NICU ಅಲ್ಲಿ ಅಡ್ಮಿಟ್ ಆಗುವಂಥದ್ದು, ಟ್ವಿನ್ಸ್ ಮಕ್ಕಳು ಇದ್ದು ಅಂಡರ್ ವೇಟ್ ಆಗುವಂಥದ್ದು, ಇವೆಲ್ಲ ಸಮಸ್ಯೆಗಳಿಂದ ಪದೇ ಪದೇ ಹಾಸ್ಪಿಟಲೈಸ್ ಆಗುವಾಗ ಇದೆಲ್ಲ ಸಮಸ್ಯೆಗಳು ಜಾಸ್ತಿ ಕಾಣಿಸುವಂಥ ಕಂಡೀಷನ್ಸ್. ಇದನ್ನ ಕೇಳಿದ ನಂತರ ಅವರಿಗೆ ಮೊಬೈಲ್ ಸ್ಕ್ರೀನ್ ಎಕ್ಸ್ಪೋಜರ್ ಇದೆಯಾ ಅಂತ ಕೇಳ್ತೀವಿ. ಮೊಬೈಲ್ ಸ್ಕ್ರೀನ್ ಎಕ್ಸ್ಪೋಜರ್ ಆಸ್ ಮಿನಿಮಮ್ 15 ಮಿನಿಟ್ಸ್, 15 ನಿಮಿಷದಿಂದ ಒಂದೊಂದು ಮಕ್ಕಳು 5-6 ಅವರ್ ಪ್ರತಿ ದಿವಸಕ್ಕೂ ನೋಡಿರೋದಿದೆ. ಕೆಲವು ತಂದೆ ತಾಯಿಗಳು ಕೆಲಸಕ್ಕೆ ಹೋಗುವಾಗ ಆ ಮಕ್ಕಳನ್ನ ಚೇರಲ್ಲಿ ಕೂರಿಸು ನ್ಯಾನಿ ಜೊತೆ ಕೂರಿಸ್ಕೊಂಡು ಅವ್ರನ್ನ ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡುವಂಥದ್ದು, ಇವೆಲ್ಲ ಕಾರಣಗಳು ಇರಬಹುದು. ಇನ್ನೊಂದಂದ್ರೆ ಜೆನೆಟಿಕ್ ರೀಸನ್ಸ್. ತಂದೆ ತಾಯಿಗಳು ಸಂಬಂಧದಲ್ಲಿ ಮದುವೆ ಆಗಿ ಅಥವಾ ತಂದೆ ಕಡೆ ತಾಯಿ ಕಡೆ ಸಂಬಂಧದಲ್ಲಿ ಯಾರಿಗಾದ್ರೂ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳಿದ್ದಾಗ ಇಂಥ ಪ್ರಿಡಿಸ್ಪೋಸಿಷನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇದು ಜಾಸ್ತಿ. ಆಮೇಲೆ ಈಗಿನ ಕಾಲದಲ್ಲಿ ಮುಂಚೆ ತರ ಎಕ್ಸ್ಪೋಜರ್ ಇಲ್ಲ. ಹಳ್ಳಿ ಮನೆಗಳಲ್ಲಿ ಮಣ್ಣಲ್ಲಿ ಆಟ ಆಡಕ್ ಬಿಡ್ತಾ ಇದ್ರು, ನೀರಲ್ಲಿ ಆಟ ಆಡಕ್ ಬಿಡ್ತಾ ಇದ್ರು, ದನ ಕರು ಮೇಕೆಗಳ ಜೊತೆ ಆಟ ಆಡಕ್ ಬಿಡ್ತಾ ಇದ್ರು, ಅಜ್ಜಿ ತಾತಗಳು ಹಾಡು ಹೇಳ್ತಾ ಇದ್ರು, ಒಂದೊಂದು ವಿಷಯಕ್ಕೂ ಹಾಡು ಹೇಳೋದು, ಮಕ್ಕಳ ಜೊತೆ ಮಾತಾಡೋದು ನಡೀತಾ ಇತ್ತು. ಈಗಿನ ಕಾಲದಲ್ಲಿ ಅದ್ಯಾವುದೂ ಇಲ್ಲ. ಬರೀ ಸ್ಕೂಲಿಗೆ ಹೋಗ್ಬೇಕು, ಮನೆಗೆ ಬರಬೇಕು, ಆಟ ಆಡ್ಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಸ್ವಿಮ್ಮಿಂಗ್ ಹೋಗ್ಬೇಕು, ಕರಾಟೆಗೆ ಹೋಗ್ಬೇಕು. ಇದು ಬಿಟ್ಟು ಮಗುವಿಗೆ ಏನ್ ಆಟ ಆಡ್ಬೇಕು ಅನ್ನೋದೇ ಇಲ್ಲ. ಇವೆಲ್ಲದೂ ಸಹ ಕಾರಣಗಳಾಗ್ಬೋದು ಈ ಸಮಸ್ಯೆಗೆ. ಡಾಕ್ಟ್ರು ಇದೆಲ್ಲ ಹಿಸ್ಟ್ರಿ ತಗೋತಾರೆ, ಮಗು ನಿದ್ದೆ ಹೇಗೆ ಮಾಡುತ್ತೆ, ಊಟ ಹೇಗೆ ಮಾಡುತ್ತೆ. ಈಗ ನಮ್ಮ ಮಗು ಈ ರೀತಿ ತೊಂದರೆ ಅನುಭವಿಸ್ತಾ ಇದೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತಾರೆ, ಹೇಗೆ ಗೊತ್ತಾಗುತ್ತೆ? ಯೂಶಲಿ ಇಲ್ಲಿಗೆ ಬರುವಾಗ ತಂದೆ ತಾಯಿಗೆ ಅಕ್ಕಪಕ್ಕದ ಮಕ್ಕಳು ಬೇರೆ ಮಕ್ಕಳನ್ನ ನೋಡಿ ಬರುವಂತದ್ದೇ ಜಾಸ್ತಿ. ತಾವಾಗಿ ತಾವು ಫಸ್ಟ್ ಮಕ್ಕಳು ಆಗಿರೋದ್ರಿಂದ, ಲೇಟ್ ಪ್ರೆಗ್ನೆನ್ಸಿಗಳಾಗಿರೋದ್ರಿಂದ ಅವ್ರಿಗೆ ಅರಿವು ಮೂಡಿರಲ್ಲ, ಈ ವಯಸ್ಸಿಗೆ ಇದು ನಡಿಬೇಕು